ಓಕೆ. ಅಲ್ಲ, ಡೈಲಿಗೆ ನಾನು ನಾರ್ಮಲಿ ಕಳೆದ ಬಾರಿನೂ ನಾನು ಒಂದೆರಡು ತಿಂಗಳಿಂದ ಬಂದಿದ್ದೆ. ಲಾಸ್ಟ್ ಟೈಮು ಒಂದು ವಾರದಿಂದ ಬಂದಿದ್ದಾಗೂ ಕೂಡ ಆ, ನಡ್ಡಾ ಅವ್ರನ್ನ ಭೇಟಿ ಮಾಡಿ ಹೋಗಿದ್ದೆ. ಅವತ್ತು ಅಮಿತ್ ಶಾ ಅವ್ರದ್ದು ಅಪಾಯಿಂಟ್ಮೆಂಟು ಸಿಕ್ಕಿಲ್ಲ ನನಗೆ. 2 ತಿಂಗಳಿಂದ ಕೊಟ್ಟಿದ್ರು, ಈಗ ಮತ್ತೆ ಕೊಟ್ಟಿದ್ರು. ನೆನ್ನೆ ಫೋನ್ ಮಾಡಿ ಅವ್ರ ಆಫೀಸಿಂದ ಬರಕ್ಕೆ ಹೇಳಿದರು. ಅದಕ್ಕೆ ಕರ್ನಾಟಕದ ಒಂದು ರಾಜಕೀಯ ಪರಿಸ್ಥಿತಿ, ಕಾಂಗ್ರೆಸ್ ಸರ್ಕಾರ ಅವ್ರು ಮಾಡ್ತಾ ಇರುವಂಥ ಅವ್ಯವಹಾರಗಳು, ಈ ಥರದ ಬಗ್ಗೆ ಚರ್ಚೆ ಆಗಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನೇನು ಮಾಹಿತಿ ಇದೆಯೋ ಅದೆಲ್ಲವನ್ನು ತಗೊಂಡ್ರು. ಉಳಿದಂತೆ ನಮ್ಮ ಕೆಲವು ಪ್ರಾಜೆಕ್ಟ್ ಇತ್ತು ಬೆಂಗಳೂರದು, ಟನಲ್ ರೋಡು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡಿದ್ದೀವಿ. ನಾವು ವಿರೋಧ ಮಾಡ್ತಾ ಇದ್ದೀರಿ ಟನಲ್ ರೋಡ್ಗೆ ಅನ್ನೋದೆಲ್ಲ ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ. ಅಧ್ಯಕ್ಷರ ವಿಚಾರ ಇಲ್ಲಿ ಆ ಥರದ್ದು ಯಾವುದು ಚರ್ಚೆನ ಅವರು ಕೇಳಿಲ್ಲ, ನಾನು ಮಾತಾಡಿದ್ದೀನಿ. ಪಕ್ಕ ಮೋಸ್ಟ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷದ್ದು ಆದಮೇಲೆ ಆಗುತ್ತೋ ಅದಕ್ಕೆ ಮುಂಚೆ ಆಗುತ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ್ಮೇಲೆ ಆಗುತ್ತಾ ಅಂತ ನನಗೂ ಅನಿಸುತ್ತೆ. ಒಟ್ಟಾರೆ ಅಂದರೆ ಪಾರ್ಟಿ ವಿಚಾರವಾಗಿ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀರಿ. ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ಹೆಸರು ಬರ್ತಿತ್ತು, ಗುತ್ತಿಗೆ ಚಾಲಕ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಎಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿದ್ರು ಅಂತ ಹೇಳಿ. ಈಗ ಅವ್ರೇನು ಅಧಿಕಾರದಲ್ಲಿ ಏನಿದ್ದಾರೆ ಕೆಲಸ ಕೊಡ್ಸೋಕ್ಕೆ ಅಲ್ಲ, ಡೆತ್ ನೋಟಲ್ಲಿ ಬರ್ದಿಟ್ಟು ಗೊತ್ತಿಲ್ಲ. ಅದನ್ನು ತನಿಖೆ ಆಗಲಿ. ಈಗ ಅವರೇನೋ ಮಂತ್ರಿ ಆಗಿದ್ದರೆ ಅಥವಾ MLA ಆಗಿದ್ದರೂ ಪರವಾಗಿಲ್ಲ. ಅವರು MP, ರಾಜ್ಯ ಸರ್ಕಾರದಲ್ಲಿ ಕೆಲಸ ಕೊಡ್ಸೋಕ್ಕೆ ಅವ್ರಿಗೇನು ಬರುತ್ತೆ? ಸಾಧ್ಯನೇ ಇಲ್ಲ. ಅದರಿಂದ ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ. ಧರ್ಮಸ್ಥಳ ಪ್ರಕರಣ ಸರ್, ಸಾಕಷ್ಟು ಗಲಾಟೆಗಳಾಗಿರುವಂಥದ್ದು ಯೂಟ್ಯೂಬರ್ಸ್ ಮೇಲೆಲ್ಲ. ನಾನು ನೋಡಿದೆ. ಬಟ್ ಈಗಾಗಲೇ SIT ತನಿಖೆ ಮಾಡ್ತಾ ಇದೆ. ಈಗಾಗಲೇ ಅವ್ರು ತೋರಿಸಿರೋ ಜಾಗಗಳೆಲ್ಲ ತನಿಖೆ ಮಾಡಿದ್ದಾರೆ. ಸೊ SIT ಅವರು ಒಂದು ರೀತಿ ಗೊಂದಲದಲ್ಲಿದ್ದಾರೆ ಅಂತ ಅನಿಸುತ್ತೆ. ಇನ್ನೂ ಎಷ್ಟು ಜಾಗ ನೋಡಬೇಕೋ ಗೊತ್ತಿಲ್ಲ. ನಾವು ಒಂದ್ಸರಿ ಕ್ಲಿಯರ್ ಆಗಲಿ, ಈ ಒಂದು ತನಿಖೆ ಮಾಡೋದ್ರಿಂದ ಸತ್ಯಾಸತ್ಯತೆ ಹೊರಗಡೆ ಇರಲಿ. ಅದು ಒಂದು ಧರ್ಮ ಸ್ಥಳ, ಅದು ಸತ್ಯಾಸತ್ಯತೆ ಹೊರಗಡೆ ಬರಲಿ. ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಲಿ. ಅಲ್ಲ, ಮಾಧ್ಯಮಗಳ ಮೇಲೆ ಹಲ್ಲೆ ಆಗುವಂಥದ್ದು, ಪತ್ರಕರ್ತರ ಮೇಲೆ ಹಲ್ಲೆ ಆಗುವಂಥದ್ದು ಲೋಕಲ್ ಹೆಸರಲ್ಲಿ ಮಾಡ್ತಾ ಇರೋದು. ಇಲ್ಲ ನೋಡಿ, ಅದು ಹಲ್ಲೆ ಮಾಡುವಂಥದ್ದು ಯಾರೇ ಮಾಡೋದು ತಪ್ಪು. ಏನೇ ಇದ್ರೂ ಪ್ರತಿಭಟನೆ ಮಾಡ್ಬೋದು ಅಷ್ಟೇ. ಹಲ್ಲೆ ಮಾಡುವಂಥದ್ದು ಒಳ್ಳೆ ಸಂಪ್ರದಾಯ ಅಲ್ಲ.